ಕಾವೇರಿ ಜಲ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಲಾಗಿತ್ತು. ಆದರೆ ಈಗ ಈ ನಿರ್ಧಾರದಲ್ಲಿ ಒಂದಷ್ಟು ಗೊಂದಲಗಳಿದೆ ಅನ್ನುವಂತಹ ಮಾಹಿತಿ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಇರುತ್ತೋ ಇಲ್ವೋ ಅನ್ನೋ ಗೊಂದಲ ಇದೆ. ಒಂದೆಡೆ ರಾಜ್ಯ ಬಂದ್ ಮಾಡಬೇಕು ಅನ್ನುವಂತಹ ಪಟ್ಟು, ಮತ್ತೊಂದು ಕಡೆಯಲ್ಲಿ ಬಂದ್ ಅಗತ್ಯ ಇದೆಯಾ ಅನ್ನುವಂತಹ ಪ್ರಶ್ನೆ. ಈ ಗೊಂದಲಗಳು ಸದ್ಯಕ್ಕಿರೋದ್ರಿಂದ ಆಗಸ್ಟ್ 13ರಂದು ಬಂದ್ ಭವಿಷ್ಯ ಏನು ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೆ. ಕಾವೇರಿ ನೀರು ಬಿಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಯಾವುದೇ ಕಾರಣಕ್ಕೂ ನೀರನ್ನ ಹರಿಸೋದಕ್ಕೆ ನಾವು ಬಿಡಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಬಂದ್ ನಿರ್ಧಾರ ಮಾಡಿದ್ರು. ಆದರೆ ರಾಜ್ಯದಲ್ಲಿ ಉತ್ತಮ ಮಳೆ ಆಗಿರುವಂತಹ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಈಗ ಬಂದ್ ಮಾಡಬೇಕಾ ಅನ್ನುವಂತ ಪ್ರಶ್ನೆ ಈಗ ಶುರುವಾಗಿದೆ. ಬಂದ್ ಬೇಡ ಅಂತ ಕೆಲ ಸಂಘಟನೆಗಳು ಹೇಳ್ತಾ ಇದ್ರೆ, ಬಂದ್ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟೇ ಸಂಘಟನೆಗಳು ಹೇಳ್ತಾ ಇದೆ. ಹಾಗಾಗಿ ಆಗಸ್ಟ್ 13ರಂದು ಬಂದ್ ಇರುತ್ತೋ ಇಲ್ವೋ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಆಗಸ್ಟ್ 13ರಂದು ಬಂದ್ ಮಾಡ್ತೀವಿ ಅಂತ ಕೆಲ ದಿನಗಳ ಹಿಂದೆ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಈಗ ಇದರಲ್ಲಿ ಒಂದಷ್ಟು ಗೊಂದಲಗಳಿದ್ದಂತೆ ಕಾಣಿಸ್ತಾ ಇದೆ. ಬಂದ್ ಇರುತ್ತೋ ಇಲ್ವೋ, ಯಾವ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಡ್ತಾ ಇದೆ, ಯಾವ ಸಂಘಟನೆಗಳು ಬೇಡ ಅಂತ ಇದೆ, ಏನಾಗಬಹುದು ಹಾಗಾದ್ರೆ ಬಂದ್ ಭವಿಷ್ಯ ಅಂತ? ಅಶ್ವಿನಿ, ಯಾವುದೇ ಒಂದು ಬಂದ್ ಯಶಸ್ವಿ ಆಗ್ಬೇಕಂದ್ರೆ ಮೊದಲಿಗೆ ಸಾರಿಗೆ ವಲಯ ಸ್ತಬ್ಧ ಆಗ್ಬೇಕು. ಬಟ್ ಗುರುವಾರ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂತಹ ಬಂದ್ಗೆ ಬಹುತೇಕ ಸಂಘಟನೆಗಳು, ಸಾರಿಗೆ ಸಂಘಟನೆ ಬಂದ್ ನಿರ್ಧಾರದಿಂದ ವಾಪಸ್ ಬಂದಿದೆ. ಪ್ರಮುಖವಾಗಿ ಖಾಸಗಿ ಸಾರಿಗೆ ಒಕ್ಕೂಟ ಆಗಿರ್ಬೋದು, ಬಹುತೇಕ ಆಟೋ ಚಾಲಕರಾಗಿರ್ಬೋದು, ಇನ್ನು ಬಿಎಂಟಿಸಿ, ಕೆಎಸ್ಆರ್ಟಿಸಿ ಮತ್ತು ಅಂದ್ರೆ ಸರ್ಕಾರಿ ಸಾರಿಗೆ ವಲಯ ಎಂದಿನಂತಿರುತ್ತೆ, ಖಾಸಗಿ ಸಾರಿಗೆ ವಲಯ ಕೂಡ ಎಂದಿನಂತಿರುತ್ತೆ, ಇನ್ನು ಬಹುತೇಕ ಆಟೋಗಳು ಕೂಡ ಎಂದಿನಂತೆ ಓಡಾಟ ಮಾಡುತ್ತೆ. ಸಾರಿಗೆ ವಲಯ ಸ್ತಬ್ಧವಾಗದ ಹೊರತು ಯಾವುದೇ ಬಹುತೇಕ ಬಂದ್ ಈ ಹಿಂದೆ ಕೂಡ ಯಶಸ್ವಿ ಆಗಿಲ್ಲ. ಬಟ್ ಈ ಬಾರಿ ಕರೆ ಕೊಟ್ಟಿರುವಂತಹ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂತಹ ಬಂದಿಗೆ ಇದೀಗ ಬಹುತೇಕ ಸಾರಿಗೆ ಸಂಘಟನೆಗಳು ಹಿಂದೆ ಸರಿದಿರುವುದರಿಂದ ಎಲ್ಲೋ ಒಂದು ಕಡೆ ಈಗ ಮತ್ತೆ ಗೊಂದಲ ಸೃಷ್ಟಿಯಾಗಿದೆ. ಕೇವಲ ಸಾರಿಗೆ ಸಂಘಟನೆ ಮಾತ್ರ ಅಲ್ಲ, ಈ ಹಿಂದೆ ವಾಟಾಳ್ ನಾಗರಾಜ್ ಅವರು ಪ್ರೆಸ್ ಮೀಟ್ ಮುಖಾಂತರ ಬಂದ್ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಜೊತೆಗಿದ್ದಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಆಗಿರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಏನಿದೆ ಅವರು ಕೂಡ ಹಿಂದೆ ಸರಿದಿದ್ದಾರೆ. ಜೊತೆಗೆ ಖಾಸಗಿ ಶಾಲೆ ಒಕ್ಕೂಟ ರುಪ್ಸಾ ಕೂಡ ಹಿಂದೆ ಸರಿದಿದೆ. ಇನ್ನು ಕೆಲವೊಂದಿಷ್ಟು ಸಂಘಟನೆಗಳು ಇವತ್ತು ಬಂದ್ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳು ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ ರಾಜ್ಯದ ಪ್ರಮುಖ ಜಲನಯನ ಪ್ರದೇಶಗಳಲ್ಲಿ ಈಗ ಉತ್ತಮ ಮಳೆಯಾಗಿದೆ. ಅವತ್ತು 2 ವಾರದ ಹಿಂದೆ ಬಂದ್ಗೆ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬರದ ಪರಿಸ್ಥಿತಿ, ಬರದ ಒಂದು ಪರಿಚಯ ಇತ್ತು, ಬರದ ಒಂದು ಆತಂಕ ಸೃಷ್ಟಿಯಾಗಿತ್ತು. ಅದಾದ ನಂತರ 2 ವಾರದಲ್ಲಿ ಪ್ರಕೃತಿ ಅಂದ್ರೆ ಮಳೆ ಕೂಡ ಉತ್ತಮ ಮಟ್ಟದಲ್ಲಿ ಆಗಿರೋದ್ರಿಂದ ಇದೀಗ ಈ ಒಂದು ಪರಿಸ್ಥಿತಿಯಲ್ಲಿ ಬಂದ್ ಸೂಕ್ತ ಅಲ್ಲ ಅನ್ನೋ ನಿರ್ಧಾರಕ್ಕೆ ಕೇವಲ ಕರವೇ ಆಗಿರಬಹುದು, ಖಾಸಗಿ ಸಂಘಟನೆ ಮಾತ್ರವಲ್ಲದೆ ಖುದ್ದು ಕರ್ನಾಟಕ ರಾಜ್ಯ ರೈತ ಸಂಘಟನೆ, ಪ್ರಮುಖ ಸಂಘಟನೆ ಆಗಿರುವಂತಹ ಕುರುಬೂರ್ ಶಾಂತಕುಮಾರ್ ನೇತೃತ್ವದ ಸಂಘಟನೆ ಕೂಡ ಇದೀಗ ಬಂದ್ ನಿರ್ಧಾರದಿಂದ ಹಿಂದೆ ಸರಿದಿರುವಂತದ್ದು. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.